ಸ್ನೇಹಿತರೆ, ಭಾರತದ ಎಕಾನಮಿಯಲ್ಲಿ ಒಂದು ಹ್ಯೂಜ್ ಶಿಫ್ಟ್. ದಶಕಗಳಿಂದ ಇದ್ದ ಒಂದು ಹಳೆಯ ಸಂಪ್ರದಾಯಕ್ಕೆ 16ನೇ ಹಣಕಾಸು ಆಯೋಗ ಬ್ರೇಕ್ ಹಾಕಿದೆ. ಬರೀ ಜನಸಂಖ್ಯೆ ಹೆಚ್ಚಿಸಿಕೊಂಡು ಬಡತನವನ್ನೇ ಬಂಡವಾಳ ಮಾಡಿಕೊಂಡು ಇನ್ನು ಮುಂದೆ ಹಣ ಕೇಳೋಕ್ಕಾಗಲ್ಲ. ದೇಶದ ಆರ್ಥಿಕತೆಗೆ ಯಾರು ದುಡಿತಾರೋ ಅವರಿಗೆ ಜಾಸ್ತಿ ಪಾಲು, ಎಕ್ಸ್ಟ್ರಾ ವೇಟೇಜ್ ಕೊಡಬೇಕು ಅಂತ ಹೊಸ ಸಂದೇಶ ಈಗ ರವಾನೆಯಾಗಿದೆ. 16ನೇ ಹಣಕಾಸು ಆಯೋಗದ ವರದಿ ಹೊರಬಿದ್ದಿದೆ. ಈ ವರದಿ ಉತ್ತರ ಪ್ರದೇಶ, ಬಿಹಾರದಂತಹ ರಾಜ್ಯಗಳಿಗೆ ದೊಡ್ಡ ಶಾಕ್ ಕೊಟ್ಟರೆ, ಕರ್ನಾಟಕದ ಪಾಲಿಗೆ ಈ ಸಲ ಸಮಾಧಾನದ ವಿಚಾರ. ಹೋದ ಸಲ ನಮಗೆ ಸಿಕ್ಕಿದ್ದಕ್ಕಿಂತ ಈ ಸಲ ಬರೋಬ್ಬರಿ 7,387 ಕೋಟಿ ರೂಪಾಯಿ ಎಕ್ಸ್ಟ್ರಾ ಸಿಕ್ಕಿದೆ. ಅಸಲಿಗೆ ದಿಲ್ಲಿಯಲ್ಲಿ ನಡೆದ ಆ ಮೇಜರ್ ಪಾಲಿಸಿ ಸರ್ಜರಿ ಏನು? ಟ್ಯಾಕ್ಸ್ ಹಂಚೋ ಫಾರ್ಮುಲಾದಲ್ಲಿ ಆಯೋಗ ಸೇರಿಸಿರೋ ಆ ಹೊಸ ಬ್ರಹ್ಮಾಸ್ತ್ರ ಯಾವುದು? ಇದು ಕೇವಲ ಹಣದ ವಿಚಾರ ಅಷ್ಟೇನಾ, ಅಥವಾ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗ್ತಿರೋ ಹೊಸ ಬದಲಾವಣೆನಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಅನಾಲಿಸಿಸ್ ರಿಪೋರ್ಟ್ನಲ್ಲಿ ಅಂಕಿಅಂಶಗಳ ಸಮೇತ ಕಂಪ್ಲೀಟ್ ಚಿತ್ರಣವನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಲೆಕ್ಕಾಚಾರ ಉಲ್ಟಾ, ಕರ್ನಾಟಕಕ್ಕೆ ಬಂಪರ್. ಸ್ನೇಹಿತರೆ, ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಅಲ್ಲಿರೋ ರಾಜ್ಯಗಳ ನಡುವೆ ಹೆಲ್ದಿ ಕಾಂಪಿಟಿಷನ್ ಇರಬೇಕು. ಆದರೆ ಭಾರತದಲ್ಲಿ ಇಷ್ಟು ದಿನ ಏನಾಗ್ತಾ ಇತ್ತು, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರಿಗೆ ಶಿಕ್ಷೆ, ಯಾರು ಪರ್ಫಾರ್ಮೆನ್ಸ್ ತೋರಿಸ್ತಾ ಇಲ್ವೋ ಅವರಿಗೆ ಬಂಪರ್ ಬಹುಮಾನ ಥರ ಇತ್ತು. ಆದರೆ 2026-27ನೇ ಸಾಲಿನ ಕೇಂದ್ರ ಬಜೆಟ್ ಮತ್ತು 16ನೇ ಹಣಕಾಸು ಆಯೋಗದ ವರದಿ ಈ ತರ್ಕವನ್ನು ಚೇಂಜ್ ಮಾಡಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 15ನೇ ಹಣಕಾಸು ಆಯೋಗದ ಟೈಮ್ನಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿತ್ತು. ನಮ್ಮ ತೆರಿಗೆ ಪಾಲು ಕೇವಲ 3.64%ಗೆ ಬಿದ್ದು ಹೋಗಿತ್ತು. ಅಂದರೆ ಕೇಂದ್ರ ಹಂಚುವ 100 ರೂಪಾಯಿಂದ ನಮಗೆ ಸಿಗ್ತಾ ಇದ್ದಿದ್ದು ಬರೀ 3.5 ರೂಪಾಯಿ. ನಾವು ದೇಶಕ್ಕೆ ಅಷ್ಟೊಂದು GST ಕೊಡ್ತೀವಿ, ಆದರೂ ನಮಗೆ ಯಾಕೆ ಅನ್ಯಾಯ ಅನ್ನೋ ಪ್ರಶ್ನೆ ಮೂಡಿತ್ತು ಆಗ. ಆದರೆ ಈ ಸಲ ಸೀನ್ ಚೇಂಜ್ ಆಗಿದೆ. 16ನೇ ಹಣಕಾಸು ಆಯೋಗ ಕರ್ನಾಟಕದ ಪಾಲನ್ನು 4.13%ಗೆ ಏರಿಕೆ ಮಾಡಿದೆ. ನೋಡೋಕೆ ಇದು 0.5% ಅಷ್ಟೇ ಏರಿಕೆ ಅನಿಸ್ಬೋದು, ಆದರೆ ಅಮೌಂಟ್ ವೈಸ್ ನೋಡಿದ್ರೆ ಇದು ಹ್ಯೂಜ್. ಈ ಸಣ್ಣ ಪರ್ಸೆಂಟೇಜ್ ಏರಿಕೆಯಿಂದಾಗಿ ಈ ವರ್ಷ ಕರ್ನಾಟಕಕ್ಕೆ ಬರೋಬ್ಬರಿ 63,050 ಕೋಟಿ ರೂಪಾಯಿ ಅಲೋಕೇಟ್ ಆಗಿದೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನಮಗೆ ಈ ವರ್ಷ 7,387 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಸಿಗ್ತಾ ಇದೆ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ಎಕ್ಸ್ಟ್ರಾ 7,300 ಕೋಟಿ ರೂಪಾಯಿನಲ್ಲಿ ನಮ್ಮ ಬೆಂಗಳೂರಿಗೆ ಒಂದೆರಡು ಮೆಟ್ರೋ ಲೈನ್ ಹಾಕಬಹುದು, ಅಥವಾ ರಾಜ್ಯದ ಉದ್ದಗಲಕ್ಕೂ ಸಾವಿರಾರು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಬಹುದು. ಅಷ್ಟು ದೊಡ್ಡ ಮೊತ್ತ ಇದು. ಹಾಗಂತ ಇದು ನಮಗೆ ಸಿಕ್ಕಿರೋ ಅತಿ ಹೆಚ್ಚಿನ ಪಾಲ ಖಂಡಿತ ಅಲ್ಲ. 14ನೇ ಹಣಕಾಸು ಆಯೋಗದಲ್ಲಿ ನಮಗೆ 4.71% ಸಿಗ್ತಾ ಇತ್ತು. ಅದಕ್ಕೆ ಹೋಲಿಸಿದ್ರೆ ಇದು ಸ್ವಲ್ಪ ಕಮ್ಮಿನೇ ಇದು. ಆದರೆ 15ನೇ ಹಣಕಾಸು ಆಯೋಗ ಮಾಡಿದ ಡ್ಯಾಮೇಜನ್ನು ಇದು ಸರಿಪಡಿಸುವ ಕಡೆಗೆ ಇಟ್ಟಿರೋ ಮೊದಲ ಹೆಜ್ಜೆ ಅಂತ ಕರಿಬೋದು. ಅದು ಪರ್ಸೆಂಟೇಜ್ ವೈಸ್. ಆದರೆ ಆ ಪರ್ಸೆಂಟೇಜ್ನಲ್ಲಿರೋ ಫಾರ್ಮುಲಾಗಳಿದಾವಲ್ಲ, ಅದು ಇನ್ನೂ ಸಮಾಧಾನದ ವಿಚಾರ. ಬಡತನ ಇನ್ನು ಮುಂದೆ ಬಂಡವಾಳ ಅಲ್ಲ. ಒಂದು ಕಡೆ ಕರ್ನಾಟಕ, ತೆಲಂಗಾಣ, ಕೇರಳ, ತಮಿಳುನಾಡಿನಂತಹ ಸದರ್ನ್ ಸ್ಟೇಟ್ಸ್, ಪ್ರೋಗ್ರೆಸಿವ್ ಸ್ಟೇಟ್ಸ್ ನಿಟ್ಟುಸಿರು ಬಿಡ್ತಾ ಇದ್ರೆ, ಉತ್ತರದ ಹಿಂದಿ ಬೆಲ್ಟ್ ರಾಜ್ಯಗಳಲ್ಲಿ ಡವಡವ ಶುರುವಾಗಿದೆ. ಎಸ್ಪೆಷಲಿ UP, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್. ಇಷ್ಟು ದಿನ ಈ ರಾಜ್ಯಗಳ ವಾದ ಏನಿತ್ತು ನೋಡಿ, ನಮ್ಮ ಹತ್ರ ಜನಸಂಖ್ಯೆ ಜಾಸ್ತಿ ಇದೆ, ಬಡವರು ಜಾಸ್ತಿ ಇದ್ದಾರೆ, ಅಭಿವೃದ್ಧಿ ಆಗಿಲ್ಲ, ಸೊ ನಮಗೆ ಜಾಸ್ತಿ ದುಡ್ಡು ಬೇಕು ಅನ್ನೋದು. ಹಿಂದಿನ ಆಯೋಗಗಳು ಕೂಡ ವೆಲ್ಫೇರ್ ಸ್ಟೇಟ್ ಅಥವಾ ಕಲ್ಯಾಣ ರಾಜ್ಯ ಅನ್ನೋ ಕಾನ್ಸೆಪ್ಟ್ ಅಡಿಯಲ್ಲಿ ಇವರಿಗೆ ಹೆಚ್ಚಿನ ಮನ್ನಣೆ ಕೊಡ್ತಾ ಇದ್ರು. ಮನೇಲಿ ಯಾರಾದರೂ ವೀಕ್ ಇದ್ರೆ ಅವ್ರಿಗೆ ಸ್ವಲ್ಪ ನಾವು ಸಪೋರ್ಟ್ ಮಾಡಬೇಕಲ್ವೇನ್ರಿ ಅನ್ನೋ ಲೆಕ್ಕಾಚಾರ. ಅದು ಕರೆಕ್ಟ್. ಫ್ಯಾಮಿಲಿಯಲ್ಲಿ ವೀಕ್ ಇರೋರನ್ನ ಹಾಗೆ ಬಿಡೋಕ್ಕಾಗಲ್ಲ. ಆದರೆ ಸೇಮ್ ಟೈಮ್ ಇಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೂಡ ಈ ಸಲ ಕೊಡಲಾಗಿದೆ. ಹಾಗಂತ ಹೇಳಿ ಉದ್ಧಾರ ಆಗೋಕ್ಕೆ ಆಸಕ್ತಿನೇ ತೋರಿಸದೇ ಇದ್ದರೆ ಪನಿಷ್ಮೆಂಟ್ ಕೂಡ ಕೊಡ್ತೀವಿ ಅಂತ. ಅಭಿವೃದ್ಧಿ ಮಾಡದೆ ಬರೀ ಜನಸಂಖ್ಯೆಯನ್ನು ತೋರಿಸಿ ಹಣ ಪಡೆಯೋ ಕಾಲ ಹೋಯಿತು ಅಂತ. ಉತ್ತರ ಪ್ರದೇಶಕ್ಕೆ ಹೋದ ಸಲ ಸಿಕ್ಕಿದ್ದಕ್ಕಿಂತ ಈ ಸಲ ತೆರಿಗೆ ಪಾಲು ಡೌನ್ ಆಗಿದೆ. 4,884 ಕೋಟಿ ರೂಪಾಯಿ ಕಮ್ಮಿ ಹೋಗ್ತಾ ಇದೆ. ಅದೇ ರೀತಿ ಮಧ್ಯಪ್ರದೇಶ ಕೂಡ ಬರೋಬ್ಬರಿ 7,677 ಕೋಟಿ ರೂಪಾಯಿ ಕಮ್ಮಿ ಪಡ್ಕೊಳ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಮೇಜರ್ ಪಾಯಿಂಟ್ ಅಂದರೆ, ಇದು ಉತ್ತರ ದಕ್ಷಿಣ ಅನ್ನೋ ಜಗಳ ಅಲ್ಲ, ಇದು ಪರ್ಫಾರ್ಮೆನ್ಸ್ ವರ್ಸಸ್ ಪಾಪ್ಯುಲೇಷನ್ ಅನ್ನೋ ಫೈಟ್. ಬಿಹಾರ, UP ಅಂತ ರಾಜ್ಯಗಳು ಕಳೆದ 75 ವರ್ಷಗಳಿಂದ ಹಣ ಪಡಿತಾ ಇವೆ. ಆದರೆ ಅಲ್ಲಿನ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಜನ ಆಗಿರ್ಬೋದು, ಅಭಿವೃದ್ಧಿ ಬಿಟ್ಟು ಬೇರೆಲ್ಲ ವಿಚಾರಗಳ ಕಡೆಗೆ ಫೋಕಸ್ ಮಾಡ್ತಾರೆ. ಜಾತಿ, ಧರ್ಮಗಳ ಹೊಡೆದಾಟ, ಅವುಗಳ ಕಡೆ ಫೋಕಸ್ ಮಾಡ್ತಾರೆ ಅವರು. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಅವರು ಫೋಕಸ್ ಮಾಡಿಲ್ಲ. ಅಭಿವೃದ್ಧಿ ಆಗಿಲ್ಲ. ಆ ಪ್ರಶ್ನೆಗೆ
ಈಗ ಈ ವರದಿ ಕನ್ನಡ ಹಿಡಿದಿದೆ, ಸ್ವಲ್ಪ ನೋಡ್ಕೊಳ್ಳಿ ಏನ್ ಮಾಡ್ತಿದ್ದೀರಾ ನೀವು ಅಂತ. ಹಾಗಿದ್ರೆ ಫಾರ್ಮುಲಾ ಏನು, ಸರ್ಕಾರ ಏನ್ ಮಾಡಿದೆ, ಈ ಟೆಕ್ನಿಕಲ್ ವಿಚಾರವನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಏನಿದು ಟ್ಯಾಕ್ಸ್ ಹಂಚಿಕೆ ಫಾರ್ಮುಲಾ? ಇದು ಅರ್ಥ ಆಗ್ಬೇಕು ಅಂದ್ರೆ ನಮಗೆ ಹಣಕಾಸು ಆಯೋಗ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಬೇಸಿಕ್ ಐಡಿಯಾ ಬರಬೇಕು. ಇಲ್ಲಿ 2 ಸ್ಟೆಪ್ಸ್ ಇರುತ್ತೆ. ಒಂದು ವರ್ಟಿಕಲ್ ಡೆವಲ್ಯೂಷನ್, ಅಂದ್ರೆ ಈಗ ಕೇಂದ್ರ ಸರ್ಕಾರ ನಿಮ್ಮಿಂದ ನನ್ನಿಂದ ಕಾರ್ಪೊರೇಟ್ ಕಂಪನಿಗಳಿಂದ ಒಂದು 100 ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಆ 100 ರೂಪಾಯಿನ ಪೂರ್ತಿ ರಾಜ್ಯಗಳಿಗೆ ಹಂಚಲ್ಲ. ಯಾಕಂದ್ರೆ ಕೇಂದ್ರಕ್ಕೂ ಕೂಡ ಆರ್ಮಿ ಮೇಂಟೈನ್ ಮಾಡಬೇಕು, ಡಿಫೆನ್ಸ್ ನೋಡ್ಕೋಬೇಕು, ನ್ಯಾಷನಲ್ ಹೈವೇ ಮಾಡಬೇಕು, ಹಾಗೂ ಕೇಂದ್ರದ ಅದರದೇ ಆದ ಕೆಲಸಗಳಿರ್ತವೆ, ಖರ್ಚುಗಳಿರ್ತವೆ. ಸೊ ಈಗಿರೋ ನಿಯಮದ ಪ್ರಕಾರ ಕೇಂದ್ರ ಸರ್ಕಾರ ತನಗೆ ಬಂದ ಟ್ಯಾಕ್ಸ್ ಹಣದಲ್ಲಿ 59 ರೂಪಾಯಿ ತನ್ನ ಬಳಿ ಇಟ್ಕೊಂಡು ಉಳಿದ 41 ರೂಪಾಯಿ ಹಣವನ್ನ ರಾಜ್ಯಗಳಿಗೆ ಹಂಚತ್ತೆ. ಇದನ್ನ ವರ್ಟಿಕಲ್ ಡೆವಲ್ಯೂಷನ್ ಅಂತಾರೆ. ಇದು ಫಿಕ್ಸ್, ಇದರಲ್ಲಿ ಯಾವ ಬದಲಾವಣೆ ಇಲ್ಲ. ಆದರೆ ಅಸಲಿ ಆಟ ಮತ್ತು ಅಸಲಿ ಪಾಲಿಟಿಕ್ಸ್ ಇರೋದು 2ನೇ ಹಂತದಲ್ಲಿ, ಅದೇ ಹಾರಿಜಾಂಟಲ್ ಡೆವಲ್ಯೂಷನ್. ಈಗ ರಾಜ್ಯಗಳಿಗೆ ಅಂತ 41 ರೂಪಾಯಿ ಎತ್ತಿಟ್ವಿ ಅಲ್ವಾ, ಆ 41 ರೂಪಾಯಿಯನ್ನ ಯಾವ ರಾಜ್ಯಕ್ಕೆ ಎಷ್ಟು ಕೊಡಬೇಕು ಅಂತ, ಕರ್ನಾಟಕಕ್ಕೆ ಎಷ್ಟು, ತಮಿಳುನಾಡಿಗೆ ಎಷ್ಟು, ಯುಪಿಗೆ ಎಷ್ಟು ಅಂತ ನಿರ್ಧಾರ ಮಾಡೋಕೆ ಒಂದು ಫಾರ್ಮುಲಾ ಇದೆ. ಹಿಂದಿನ ಹಣಕಾಸು ಆಯೋಗ ಜನಸಂಖ್ಯೆ ಮತ್ತು ಬಡತನಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇತ್ತು, ಇದರಿಂದ ನಮಗೆ ಲಾಸ್ ಆಗ್ತಾ ಇತ್ತು. ಆದರೆ ಈಗ ಬಂದಿರುವ 16ನೇ ಹಣಕಾಸು ಆಯೋಗ ಹಳೆಯ ಮಾನದಂಡಗಳಿಗೆ ಸರ್ಜರಿ ಮಾಡಿ ಹೊಸ ರೂಲ್ಸ್ ತಂದಿದೆ. ಈ ರೂಲ್ಸ್ ಹೇಗಿದೆ ಅಂದರೆ, ಯಾರು ಹೆಚ್ಚು ದುಡಿತಾರೋ, ಯಾರು ಹೆಚ್ಚು GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅವರಿಗೆ ಹೆಚ್ಚು ಮರ್ಯಾದೆ. ಗೇಮ್ ಚೇಂಜ್ ಮಾಡಿದ GSDP ಅಸ್ತ್ರ. ಈಗ ನಾವು ನೋಡ್ತಿರೋದು ಈ ವಿಡಿಯೋದ ಅತಿ ಮುಖ್ಯವಾಗಿರೋ ಭಾಗ. ಕರ್ನಾಟಕಕ್ಕೆ ಜಾಸ್ತಿ ದುಡ್ಡು ಬರೋಕೆ ಮತ್ತು UPಗೆ ದುಡ್ಡು ಕಟ್ಟಾಗೋಕೆ ಕಾರಣವಾದ ಆ 3 ಬದಲಾವಣೆಗಳು ಯಾವುವು, ಬನ್ನಿ ನೋಡ್ತಾ ಹೋಗೋಣ. ನಂಬರ್ 1 ಗೇಮ್ ಚೇಂಜರ್, ಇದು GSDP, ರಾಜ್ಯದ GSDP ಅಂದರೆ GDP ಸ್ಟೇಟ್ದು. ಇಷ್ಟು ವರ್ಷದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಹಣಕಾಸು ಆಯೋಗ ಹೊಸ ಮಾನದಂಡವನ್ನು ಸೇರಿಸಿದೆ, ಅದೇ GSDP ಕಾಂಟ್ರಿಬ್ಯೂಷನ್. ಇದಕ್ಕೆ ಬರೋಬ್ಬರಿ 10% ವೇಟೇಜ್ ಕೊಟ್ಟಿದ್ದಾರೆ. ಮುಂಚೆ 2-2.5% ಅಷ್ಟೇ ಇತ್ತು ಈ ಥರದಕ್ಕೆ, ಹೆಸರು ಬೇರೆ ಕೂಡ ಇತ್ತು ಅದ್ರದ್ದು. ಈಗ 10%ಗೆ ಸೀದಾ. ಇದರ ಅರ್ಥ ಏನು, ಯಾರು ದೇಶದ GDPಗೆ ಬೆಳವಣಿಗೆಗೆ ಹೆಚ್ಚು ಕೊಡುಗೆ ಕೊಡ್ತಾರೋ ಅವರಿಗೆ ಹೆಚ್ಚು ಬಹುಮಾನ ಸಿಗಲೇಬೇಕು ಅಂತ. ನೋಡಿ, ಕರ್ನಾಟಕ IT ಹಬ್, ಮಹಾರಾಷ್ಟ್ರ ಇಂಡಸ್ಟ್ರಿಯಲ್ ಅಂಡ್ ಫಿನಾನ್ಷಿಯಲ್ ಹಬ್, ತಮಿಳುನಾಡು ಮ್ಯಾನುಫ್ಯಾಕ್ಚರಿಂಗ್ ಹಬ್. ನಾವು ಹಗಲು ರಾತ್ರಿ ದುಡಿದು ದೇಶದ ಎಕಾನಮಿಯನ್ನ, ಅದರ ಸೈಜ್ ಅನ್ನ ದೊಡ್ಡದು ಮಾಡ್ತಾ ಇದ್ದೀವಿ. ಆದ್ರೆ ಇಷ್ಟು ದಿನ ನಮಗೇನು ಸಿಗ್ತಾ ಇತ್ತು, ಥ್ಯಾಂಕ್ಸ್ ಕೂಡ ಸಿಗ್ತಾ ಇರಲಿಲ್ಲ. ಆದ್ರೆ ಈ ಸಲ ನೀವು ದೇಶದ ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ, ತಗೊಳ್ಳಿ ನಿಮ್ಮ ಪಾಲು ಅಂತ 10%ಗೆ ಅದನ್ನ ರೈಸ್ ಮಾಡಲಾಗಿದೆ 2.5%ನಿಂದ. ಇದರಿಂದ ಅತಿ ಹೆಚ್ಚು ಲಾಭ ಆಗೋದು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ. ಇದೊಂದು ಕ್ರಾಂತಿಕಾರಿ ಬದಲಾವಣೆ ಅಂತ ಹೇಳ್ಬೋದು. ನಂಬರ್ 2 ಇನ್ಕಮ್ ಡಿಸ್ಟೆನ್ಸ್, ಆದಾಯದ ಅಂತರ. ಸ್ವಲ್ಪ ಕಾಂಪ್ಲಿಕೇಟೆಡ್, ಗಮನ ಕೊಟ್ಟು ಕೇಳಿ. ಇನ್ಕಮ್ ಡಿಸ್ಟೆನ್ಸ್ ಅಂದರೆ ಶ್ರೀಮಂತ ರಾಜ್ಯ ಮತ್ತು ಬಡ ರಾಜ್ಯದ ನಡುವೆ ಇರೋ ಅಂತರ. ಇಷ್ಟು ದಿನ ಆಯೋಗ ಏನು ಮಾಡ್ತಾ ಇತ್ತು, ಯಾವ ರಾಜ್ಯ ಬಡ ರಾಜ್ಯವೋ ಅವರಿಗೆ ಹೆಚ್ಚು ದುಡ್ಡು ಕೊಡಬೇಕು ಅಂತ. ಉದ್ದೇಶ ಒಳ್ಳೆಯದೇ, ಮುಂದೆ ಬರಲಿ ಅವರು ಕೂಡ ಅಂತ. ಆದರೆ ಏನಾಯಿತು, ಕೆಲ ರಾಜ್ಯಗಳು ಬಡತನವನ್ನೇ ಪರ್ಮನೆಂಟ್ ಮಾಡ್ಕೊಂಡು ಬಿಟ್ವು. ನಾವು ಡೆವಲಪ್ ಆದರೆ ನಮಗೆ ಸೆಂಟ್ರಲ್ನಿಂದ ಬರೋ ಫಂಡ್ ಕಟ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್ ಹೋಗಿದಾರ ಅಂತ ಪ್ರಶ್ನೆ ಮೂಡ್ತಾ ಇತ್ತು ನಮಗೆ. ಈ ಥರ ಥಿಂಕ್ ಮಾಡ್ತಿದ್ದಾರೆ ಇವರು, ಯಾಕೆ ಇವರು ಉದ್ಧಾರ ಆಗ್ತಿಲ್ಲ ಅಂತ. ಇದನ್ನು ಗಮನಿಸಿದ 16ನೇ ಆಯೋಗ ಈ ಕೆಟಗರಿಯ ವೇಟೇಜನ್ನು 45%ನಿಂದ 42.5%ಗೆ ಇಳಿಸಿಬಿಟ್ಟಿದೆ. ಬಡತನ ಇದ್ರೆ ದುಡ್ಡು ಕೊಡ್ತೀವಿ, ಆದರೆ ಅದೇ ಮೇನ್ ಮಾನದಂಡ ಅಲ್ಲ ಅನ್ನೋದು ಇದರ ಅರ್ಥ. ಇದು ಪರೋಕ್ಷವಾಗಿ ದಕ್ಷಿಣದ ರಾಜ್ಯಗಳಿಗೆ, ಪ್ರೋಗ್ರೆಸಿವ್ ಸ್ಟೇಟ್ಸ್ಗೆ ಪ್ಲಸ್ ಪಾಯಿಂಟ್. ನಂಬರ್ 3 ಜನಸಂಖ್ಯೆ ಮತ್ತು ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್. ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಜನಸಂಖ್ಯೆ ಆಧಾರದ ಮೇಲೆ ಹಣ ಹಂಚೋದನ್ನು 15%ನಿಂದ 17.5%ಗೆ ಏರಿಸಿದ್ದಾರೆ. ಮೇಲ್ನೋಟಕ್ಕೆ ಇದು UP, ಬಿಹಾರಕ್ಕೆ ಲಾಭ ಅನಿಸುತ್ತೆ, ಆದರೆ ಇಲ್ಲೊಂದು ಚೆಕ್ ಮೇಟ್ ಇದೆ. ಜನಸಂಖ್ಯೆಗೆ ವೇಟೇಜ್ ಜಾಸ್ತಿ ಮಾಡಿದ್ರು ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಅಂದರೆ ಜನಸಂಖ್ಯೆ ನಿಯಂತ್ರಣ ಮಾಡಿದ ರಾಜ್ಯಗಳಿಗೆ ಕೊಡ್ತಾ ಇದ್ದ ಪಾಲನ್ನು 12.5%ನಿಂದ 10%ಗೆ ಇಳಿಸಿದ್ದಾರೆ. ಆದರೆ ಓವರಾಲ್ ಆಗಿ ನೋಡಿದ್ರೆ ಜನಸಂಖ್ಯೆ ಜಾಸ್ತಿ ಇರೋ ರಾಜ್ಯಗಳಿಗೆ ಸಿಗ್ತಾ ಇದ್ದ ಅಡ್ವಾಂಟೇಜನ್ನು GSDP ಮಾನದಂಡದ ಮೂಲಕ ಬ್ಯಾಲೆನ್ಸ್ ಮಾಡಲಾಗಿದೆ. ಸೊ ಒಟ್ಟಾರೆಯಾಗಿ GDP ಕಾಂಟ್ರಿಬ್ಯೂಷನ್ಗೆ ಮನ್ನಣೆ ಮತ್ತು ಬಡತನ ಕೋಟಾದಲ್ಲಿನ ಇಳಿಕೆಯಿಂದ 2 ಕಾರಣಗಳಿಂದ ಕರ್ನಾಟಕದ ಅಕೌಂಟ್ಗೆ 7,000 ಕೋಟಿ ರೂಪಾಯಿಗೂ ಅಧಿಕ ಎಕ್ಸ್ಟ್ರಾ ದುಡ್ಡು ಬರ್ತಾ ಇದೆ. ಇದು ಕೇವಲ ಆರಂಭ, ಮುಂದಿದೆ ಅಸಲಿ ಸವಾಲು. ಸ್ನೇಹಿತರೆ, ಇಷ್ಟು ದಿನ ಕೋಆಪರೇಟಿವ್ ಫೆಡರಲಿಸಮ್ ಅಂದರೆ ಎಲ್ಲರೂ ಒಟ್ಟಿಗೆ ಹೋಗೋಣ, ಸಹಕಾರ ಕೊಟ್ಕೊಂಡು ಅನ್ನೋ ಫೆಡರಲಿಸಮ್. ಆದರೆ ಇನ್ನು ಮುಂದೆ ಅದು ಕಾಂಪಿಟೇಟಿವ್ ಫೆಡರಲಿಸಮ್ ಆಗ್ತಾ ಇದೆ. ಅಂದರೆ ರಾಜ್ಯಗಳ ನಡುವೆ ಅಭಿವೃದ್ಧಿಗೋಸ್ಕರ ಸ್ಪರ್ಧೆ ನಡೀಬೇಕು ಅಂತ. ಬಜೆಟ್ನಲ್ಲೂ ಕೂಡ ಹೇಳಿದ್ದಾರೆ, ಸ್ಕೀಮ್ಗಳನ್ನು ಘೋಷಿಸಿದ್ದಾರೆ. ಯಾವ ರಾಜ್ಯಕ್ಕೆ ಅಂತ ಹೇಳಲಿಲ್ಲ, ಚಾಲೆಂಜ್ ಮಾಡು. ಯಾವ ರಾಜ್ಯ ಬೆಟರ್ ಯೋಜನೆ ತರುತ್ತೋ, ಯಾವ ರಾಜ್ಯ ಬೆಟರ್ ಪರ್ಫಾರ್ಮ್ ಮಾಡುತ್ತೋ, ಯಾವ ರಾಜ್ಯ ಅರ್ಹತೆಯನ್ನು ಪ್ರೂವ್ ಮಾಡಿ ತೋರಿಸುತ್ತೋ ಅವರಿಗೆ ಸ್ಕೀಮ್ ಅಂತ ಹೇಳಿ ಎಲ್ಲರಿಗೂ ಓಪನ್ ಆಫರ್ ಇಟ್ಟಿದ್ದಾರೆ. 2-3 ಸ್ಕೀಮ್ ಹಾಗೆ ಇದೆ ಈ ಸಲ ಬಜೆಟಲ್ಲಿ. ಇದು ರಾಜ್ಯಗಳಿಗೆ ಎಚ್ಚರಿಕೆಯ ಗಂಟೆ. ಇನ್ನು ಮುಂದೆ ನಿಮ್ಮ ಎಕಾನಮಿಯನ್ನು ಇಂಪ್ರೂವ್ ಮಾಡಿರಿ, ಇಂಡಸ್ಟ್ರಿ ತನ್ನಿರಿ, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡಿರಿ, ಉದ್ಧಾರ ಆಗ್ರಿ.
ಸುಮ್ಮನೆ ಕೇಂದ್ರದ ಫಂಡಿಂಗ್ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ ನೀವು ಅನ್ನೋ ಮೆಸೇಜ್ ಕ್ಲಿಯರ್ ಆಗಿ ಪಾಸ್ ಆಗಿದೆ. ಹಾಗಂತ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಮುಂದಿನ ದಿನಗಳಲ್ಲಿ ಈ GSTP ವೇಟೇಜ್ ಇನ್ನೂ ಜಾಸ್ತಿ ಮಾಡಿ ಯಾರು ದುಡಿತಾರೋ ಅವರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಿ ಅನ್ನೋದು ಆ ಆಗ್ರಹ ಅಂತೂ ಇದ್ದೇ ಇರುತ್ತೆ. ಹಾಗೆ ಕಡೆದಾಗಿ ಸ್ನೇಹಿತರೆ, ಮನೆಯಲ್ಲಿ ದುಡಿಯೋ ಮಗಂಗೆ ತಂದೆ ಬೆಂತಟ್ಟಿ ಪ್ರೋತ್ಸಾಹ ಕೊಟ್ರೆ ಅವನು ಇನ್ನೂ ಉತ್ಸಾಹದಿಂದ ಕೆಲಸ ಮಾಡ್ತಾನಲ್ವಾ, ಅದೇ ರೀತಿ ಕೇಂದ್ರ ಸರ್ಕಾರ ಈಗ ದಕ್ಷಿಣದ ರಾಜ್ಯಗಳ ಬೆನ್ನು ತಟ್ಟಿದೆ. ಹಾಗಂತ ಹಿಂದೆ ಬಿದ್ದಿರೋ ಮಕ್ಕಳನ್ನ ಸುಮ್ಮನೆ ಬಿಟ್ಟಿಲ್ಲ, ಅವ್ರಿಗೂ ಕೈ ಕೊಟ್ಟು ಸಪೋರ್ಟ್ ಮಾಡಿದೆ. ಆದರೆ ಪೂರ್ತಿ ನೀವು ಹಾಗೆ ಇದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಮಗನಿಗೆ ಅನ್ಯಾಯ ಆಗುತ್ತೆ. ನಿಮ್ಗೆ ಸ್ವಲ್ಪ ಕಮ್ಮಿ ಮಾಡ್ತೀನಿ, ಅವರಿಗೂ ಕೊಡಬೇಕು. ನೀವು ಸಾಕು, ನೀವು ಇದನ್ನು ಬಳಸ್ಕೊಂಡು ಚೆನ್ನಾಗಿ ಪ್ರೂವ್ ಮಾಡಿ ಫಸ್ಟ್ ತೋರಿಸಿ ಅನ್ನೋ ಒಂದು ಮೆಸೇಜನ್ನು ಅವರಿಗೆ ಪಾಸ್ ಮಾಡಿದೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕೇಂದ್ರ ಸರ್ಕಾರ ಮಾಡಿದ್ದು ಸರಿನಾ ತಪ್ಪಾ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಅನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಬರೀ ಮೆಂಬರ್ ಓನ್ಲಿ ಕಾಂಟೆಂಟ್ ಮಾತ್ರ ಅಲ್ಲ, ನೀವು ಜಾಯಿನ್ ಆಗೋದ್ರಿಂದ ನಮ್ಮ ತಂಡಕ್ಕೆ ನಿಮ್ಮ ಬೆಂಬಲವನ್ನು ಕೊಟ್ಟಂತೆ ಕೂಡ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.